ತಿರುಗಿ ಯೌವನ ಪ್ರಾಯ. ಜೇಷಾಮ್ ಜಬದೊರೆ. ಅಧ್ಯಾಯ 9. ಹದ್ದಿಗೆ ಬರುವಂತೆಯೇ ನಿನಗೆ ತಿರುಗಿ ಯೌವನವನ್ನು ಬರಮಾಡುವೆನು. ಕೀರ್ತನೆ 103:5. ಸಾಮಾನ್ಯವಾಗಿ ಹದ್ದುಗಳು 100 ವರ್ಷಗಳಿಗೂ ಮೇಲ್ಪಟ್ಟು ಜೀವಿಸುತ್ತವೆ. ಅದರ ವಯಸ್ಸನ್ನು ಇದುವರೆಗೂ ಯಾರಿಗೂ ನಿರ್ಣಯಿಸಲು ಸಾಧ್ಯವಾಗಿಲ್ಲ, ಏಕೆಂದರೆ ಅದು ವಯಸ್ಸಾದಾಗ ತನ್ನ ರೆಕ್ಕೆಗಳನ್ನೆಲ್ಲ ಉದುರಿಸಿ ತಾಳ್ಮೆಯಿಂದ ಕಾದಿದ್ದು ಹೊಸ ರೆಕ್ಕೆಗಳು ಬರುವವರೆಗೂ ಒಂದು ಕಡೆ ಇದ್ದು ಆನಂತರ ಹೊಸ ರೆಕ್ಕೆಗಳನ್ನು ಬಡಿದು ಉತ್ಸವದಿಂದ ಹಾರುತ್ತದೆ. ಒಂದು ಹದ್ದಿಗೆ 50-60 ವರ್ಷವಾದಾಗ ತನ್ನ ಮುಪ್ಪನ್ನು ತಿಳಿಯುತ್ತದೆ. ಶರೀರವು ಬಲಹೀನವಾಗುವುದನ್ನು ಗ್ರಹಿಸುತ್ತದೆ. ತಕ್ಷಣವೇ ಅದು ಏನು ಮಾಡುತ್ತದೆ ಗೊತ್ತೇ? ಎತ್ತರದ ಶಿಖರದ ತುದಿಯಲ್ಲಿ ಒಂದು ಬಂಡೆಯ ಮೇಲೆ ಅನುಕೂಲವಾದ ಸ್ಥಳವನ್ನು ನೋಡಿ ಅಲ್ಲಿ ಸುಮ್ಮನೆ ಕುಳಿತು ಬಿಡುತ್ತದೆ. ಎಲ್ಲ ಶಕ್ತಿಯನ್ನು ಕಳಕೊಂಡು ಉತ್ಸವವಿಲ್ಲದೆ ಹಾಗೆ ಕೆಲವು ದಿನಗಳು ಕಳೆಯುತ್ತದೆ. ಆಹಾರವನ್ನು ಸೇವಿಸುವುದಿಲ್ಲ. ನಂತರ ಅದು ತನ್ನ ರೆಕ್ಕೆಗಳನ್ನು ಬಂಡೆಗೆ ಅಪ್ಪಳಿಸಿ ಒಡೆದು ಗರಿಗಳನ್ನೆಲ್ಲ ಉದುರಿಸಿ ಬಿಡುತ್ತದೆ. ಒಂದೆರಡು ಗರಿಗಳು ಬಾಲದಲ್ಲಿ ಉಳಿದಿದ್ದರೆ ಅದನ್ನು ಕೂಡ ಕೊಕ್ಕಿನಿಂದ ಕುಕ್ಕಿ ಕಿತ್ತು ಬಿಡುತ್ತದೆ. ಕುರೂಪಿಯಾಗಿ ಬಂಡೆಯ ಮೇಲೆ ಕುಳಿತು ಬಿಡುತ್ತದೆ. ನಿನ್ನ ಬೋಳುತನವನ್ನು ರಣಹದ್ದಿನ ಹಾಗೆ ವಿಸ್ತರಿಸಿಕೋ ಎಂದು ಮೀಕ ಪ್ರವಾದಿ ಹೇಳುತ್ತಾನೆ. ಹದ್ದು ಹೀಗೆ ಬೋಳಾಗಿ ಬಿಡುತ್ತದೆ, ಒಂಟಿಯಾಗಿರುತ್ತದೆ. ಅದೇ ಸಮಯದಲ್ಲಿ ಅದು ತಿರುಗಿ ತನ್ನ ಯೌವನವನ್ನು ಪಡೆಯಲು ತಿರುಗಿ ಕಾದುಕೊಂಡಿರುತ್ತದೆ. ದೇವಮಗುವೇ, ಕರ್ತನ ಪಾದದಲ್ಲಿ ತನ್ನನ್ನು ತಗ್ಗಿಸಿ ಕಾದಿದ್ದು ಪ್ರಾರ್ಥಿಸಬೇಕಾದ ಉಪವಾಸ ದಿನಗಳನ್ನು ನೀನು ಪ್ರವೇಶಿಸಬೇಕು. ಲೋಕದ ಎಲ್ಲ ಕಾರ್ಯಗಳನ್ನು ಬದಿಗಿಟ್ಟು ಏಕಾಂತವಾದ ಕೋಣೆಯೊಳಗೆ ಹೋಗಿ ಕರ್ತನೊಂದಿಗೆ ಸಂಚರಿಸಬೇಕು. ಅಂಥ ದಿನಗಳು ವ್ಯರ್ಥವಾದ ದಿನಗಳ ಅಲ್ಲ, ಅದು ದೇವರಿಂದ ಬಲವನ್ನು ಹೊಂದುವ ದಿನಗಳು. ಹದ್ದಿನಂತೆ ಸಂಪೂರ್ಣವಾಗಿ ಬೋಳು ಮಾಡಿಕೋ ಎಂದು ಪ್ರವಾದಿಯಾದ ಮೀಕನು ತಿರುಗಿ ನಮಗೆ ಆಲೋಚನೆ ಕೊಡುತ್ತಾನೆ. ಹದ್ದಿನಂತೆ ಬೋಳು ಮಾಡಿಕೊಳ್ಳುವುದು ಏನನ್ನು ಸೂಚಿಸುತ್ತದೆ? ಅದು ಆತ್ಮಿಕ ದುಃಖವನ್ನು ತೋರಿಸುತ್ತದೆ. ಲೋಕದ ಜನರು ತಮಗೆ ಪ್ರಿಯರಾದವರು ತೀರಿ ಹೋದರೆ ತಲೆಯನ್ನು ಬೋಳಿಸಿಕೊಳ್ಳುತ್ತಾರೆ. ಬೋಳು ಎಂದರೆ ದುಃಖವನ್ನು ತೋರಿಸುವುದಕ್ಕೆ ಗುರುತು. ಒಂದು ಕೊರತೆಗಳು ಬರುವಾಗ, ನಮ್ಮ ಆತ್ಮಿಕ ಜೀವಿತದಲ್ಲಿ ಕೊರತೆಗಳು ಬರುವಾಗ ಒಂಟಿಯಾಗಿ ಒಂದು ಸ್ಥಳದಲ್ಲಿ ಕರ್ತನ ಪಾದದಲ್ಲಿ ಕುಳಿತುಕೊಳ್ಳುವುದು ಒಳ್ಳೆಯದು. ನಮ್ಮ ಕೊರತೆಗಳು ನೀಗುವುದಕ್ಕಾಗಿ ಈ ಬೋಳು ಮಾಡಿಕೊಳ್ಳುವ ಅನುಭವಕ್ಕೆ ಬರುವಾಗ ನಮ್ಮ ಪಾಪಗಳಿಗಾಗಿ ದುಃಖಪಟ್ಟು ಮನಸ್ಸಾಂತರ ಪಡಬೇಕು. ಅಪೊಸ್ತಲನಾದ ಪೌಲನು ಹೇಳುತ್ತಾನೆ, ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮನಸ್ಸಾಂತರವನ್ನುಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. 2 ಕೊರಿಂಥ 7:10. ತಿಂಗಳಿಗೆ 1 ಸಾರಿಯಾದರೂ ಕೆಲವು ದಿನಗಳು ಕರ್ತನ ಪಾದ ಸನ್ನಿಧಿಯಲ್ಲಿ ಕಾದಿದ್ದು ಪಾಪದ ಅರಿಕೆ ಮಾಡಿ ಕೊರತೆಗಳನ್ನು ನೀಗಿಸಿಕೊಂಡು ಹೊಸ ಬಲದೊಂದಿಗೆ ತಿರುಗಿ ನಾವು ಬರಬೇಕು. ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳುವುದು ಅತಿ ಅವಶ್ಯವಾಗಿದೆ. ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಬರೆಯುವಾಗ, ದುಃಖಿಸಿರಿ, ಗೋಳಾಡಿರಿ, ಅಳಿರಿ, ಕಣ್ಣೀರಿಡಿರಿ, ನಗುವುದನ್ನು ಬಿಟ್ಟು ಗೋಳಾಡಿರಿ, ಸಂತೋಷವನ್ನು ಬಿಟ್ಟು ಮನಗುಂದಿದವರಾಗಿರಿ ಎನ್ನುತ್ತಾನೆ. ಯಾಕೋಬ 4:9-10. ಅನೇಕರು ನಿಶ್ಚಿಂತೆಯ ಜೀವನ ನಡೆಸುತ್ತಾರೆ. ಕೆಲವರಿಗೆ
ತಮ್ಮ ಆತ್ಮಿಕ ಜೀವಿತದಲ್ಲಿ ಕೊರತೆಗಳಿದ್ದರೂ ಅವುಗಳನ್ನು ಸರಿಪಡಿಸಿಕೊಳ್ಳಲು ಮನಸ್ಸಿಲ್ಲದೆ ಸೋಲುಗಳಿದ್ದರೂ ತಮ್ಮನ್ನು ತಾವೇ ನೀತಿವಂತರೆಂದು ತೋರ್ಪಡಿಸಿಕೊಂಡು ತಮ್ಮನ್ನು ತಾವೇ ಮೋಸಪಡಿಸಿಕೊಳ್ಳುತ್ತಾರೆ. ಹಾಗೆಯೇ ಪಾತಾಳದ ಕಡೆಗೆ ಇಳಿದು ಬಿಡುತ್ತಾರೆ. ದೇವಮಗುವೆ, ನಿನ್ನನ್ನು ನೀನೇ ನೀತಿವಂತನೆಂದು ನೆನೆಸಿಕೊಳ್ಳದೆ ನಿನ್ನ ಪಾಪಗಳನ್ನು ಹೊರಗಿನ ತೋರಿಕೆಗಾಗಿ ಬಿಟ್ಟು ಬಿಡದೆ ಕರ್ತನ ಪಾದ ಸನ್ನಿಧಿಗೆ ಓಡಿ ಬಂದು ತಗ್ಗಿಸಿಕೊಂಡು ದೀನತೆಯಿಂದ ಉಪವಾಸ ಮಾಡಿ ಪ್ರಾರ್ಥಿಸುವೆಯಾ? ಆಗ ಹದ್ದಿಗೆ ಸಮಾನವಾದ ಯೌವನವನ್ನು ತಿರುಗಿ ಪಡೆದುಕೊಳ್ಳುವಿ. 2. ರಕ್ಷಣೆಗಾಗಿ. ನಿನ್ನ ರಕ್ಷಣೆಗೆ ಮಾತ್ರವಲ್ಲ, ನಿನ್ನ ಸುತ್ತಮುತ್ತಲೂ ಇರುವ ನಿನ್ನ ಬಂಧು ಬಾಂಧವರೆಲ್ಲರ ಹಾಗೂ ಸ್ನೇಹಿತರ ರಕ್ಷಣೆಗಾಗಿ ಉಪವಾಸ ಮಾಡಿ ಕಣ್ಣೀರು ಸುರಿಸಿ ಪ್ರಾರ್ಥಿಸು. ಹಳೆಯ ಒಡಂಬಡಿಕೆಯಲ್ಲಿ ಯೆರೆಮೀಯ, ಎಜ್ಕೇಲ ಎಂಬ ಪ್ರವಾದಿಗಳು ಎಲ್ಲರೂ ಉಪವಾಸ ದಿನವನ್ನು ಗೊತ್ತು ಮಾಡಿ ದೇವರ ಸನ್ನಿಧಿಯಲ್ಲಿ ಕಾದಿದ್ದು ತಮ್ಮ ದೇಶಕ್ಕಾಗಿಯೂ ಸ್ವಜನರಿಗಾಗಿಯೂ ಪ್ರಾರ್ಥಿಸಿದರು. ಯೆರೆಮೀಯ 9:1 ದಾನಿಯೇಲನ ಪ್ರಾರ್ಥನೆಯನ್ನು ಗಮನಿಸಿರಿ. ಅವನು ಪಾಪಕ್ಕಾಗಿ ಮಾತ್ರವಲ್ಲ, ತನ್ನ ಜನರಿಗಾಗಿ ಪಾಪಕ್ಷಮಾಪಣೆಯ ಹರಿಕೆ ಮಾಡಿ ಗೋಳಾಡಿ ಪ್ರಾರ್ಥಿಸಿದನು ಎಂದು ನೋಡುತ್ತೇವೆ. ಜನರಿಗಾಗಿ ಆತ್ಮಭಾರದಿಂದ ಪ್ರಾರ್ಥಿಸಲು ನಮ್ಮನ್ನು ಉತ್ತೇಜಿಸುವುದು ಯಾವುದು? ಅದು ಪವಿತ್ರ ಆತ್ಮನು ತರುವ ಉತ್ತೇಜನವೇ? ಆತನು ಬಲವಾಗಿ ಕೂಗುತ್ತಾ ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಲ್ಲಿಸುತ್ತಿದ್ದನಲ್ಲ. ಕರ್ತನ ಭಾರವನ್ನು ನಮ್ಮ ಹೃದಯದಲ್ಲಿ ತುಂಬಿಕೊಳ್ಳುವಾಗ ನಾವು ಕೂಡ ಕರ್ತನ ಹಾಗೆ ಪ್ರಾರ್ಥಿಸುವವರಾಗಿವೆವು. ಪಾಪಿಗಳಿಗೆ ಸಿಗುವ ನಿತ್ಯ ದಂಡನೆಯಿಂದ ತಪ್ಪಿಸಲು ಪ್ರಾರ್ಥಿಸೋಣ. ಒಂದು ಮಗು ತನಗೆ ತಿಳಿಯದೆ ಅಗ್ನಿಯಲ್ಲಿ ಬೀಳುವಾಗ ಹತ್ತಿರ ಇರುವವರು ಅಯ್ಯೋ ಎಂದು ಕೂಗದೆ ಇರಲು ಸಾಧ್ಯವೇ? ಹಾಗೆ ತಿಳಿಯದೆಯೇ ಪಾಪವನ್ನು ನೀರಿನಂತೆ ಕುಡಿಯುತ್ತಿರುವವರಿಗಾಗಿ ಪ್ರಾರ್ಥಿಸದೆ ಇರಲು ಸಾಧ್ಯವೇ? ಯೇಸು ಅವರಿಗಾಗಿ ಇಟ್ಟಿರುವ ಬಿಡುಗಡೆಯಿಂದ ತಪ್ಪಿಸದೆ ಇರುವುದು ಹೇಗೆ? ಅದೇ ನಮ್ಮನ್ನು ಆಳವಾದ ಪ್ರಾರ್ಥನೆಯ ಜೀವಿತಕ್ಕೆ ನಡೆಸುವಂಥದ್ದಾಗಿದೆ. ಯೇಸುವನ್ನು ನೋಡಿರಿ. ಆತನು ಒಲಿವ ಗುಡ್ಡದಲ್ಲಿರುವ ಗೆತ್ಸೆಮನೆ ತೋಟದಲ್ಲಿ ದುಃಖದಿಂದಲೂ ಆತ್ಮಭಾರದಿಂದಲೂ ಪ್ರಾರ್ಥಿಸಿದನು. ಯೆರೂಸಲೇಮನ್ನು ನೋಡಿ ಕಣ್ಣೀರು ಸುರಿಸಿದನು. ನೀನಾದರೂ ಸಮಾಧಾನಕ್ಕೆ ಬೇಕಾದದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು. ಈಗ ನೀನು ಅದನ್ನು ಅರಿತುಕೊಂಡರೆ ಎಷ್ಟೋ ಒಳ್ಳೆಯದು ಅಂದನು. ಲೂಕ 19:41-42. ಅಪೊಸ್ತಲನಾದ ಪೌಲನಿಗೂ ಈ ದುಃಖವಿತ್ತು. ಅವನು ಹೀಗೆ ಬರೆಯುತ್ತಾನೆ: ನನಗೆ ಮಹಾ ದುಃಖವು ನನ್ನ ಹೃದಯದಲ್ಲಿ ಎಡೆಬಿಡದೆ ವೇದನೆಯೂ ಉಂಟು. ಈ ಮಾತನ್ನು ಸುಳ್ಳಾಡದೆ ಕ್ರಿಸ್ತನ ಮುಂದೆ ಸತ್ಯವಾಗಿ ಹೇಳುತ್ತೇನೆ. ರೋಮಾಪುರ 9:1, 2, 3. ದೇವಮಗುವೆ, ಭಾರತ ದೇಶಕ್ಕಾಗಿ ಎಡಗೈಗೂ ಬಲಗೈಗೂ ವ್ಯತ್ಯಾಸ ತಿಳಿಯದ ಕೋಟಿಗಟ್ಟಲೆ ಜನರಿಗಾಗಿ ನೀನು ಅಳುತ್ತಾ ಗೋಳಾಡುತ್ತಾ ಪ್ರಾರ್ಥಿಸುವೆಯಾ? 3. ಸಭೆಯ ಉಜ್ಜೀವನಕ್ಕಾಗಿ ಉಪವಾಸವಿದ್ದು ಪ್ರಾರ್ಥಿಸಿರಿ. ದೇಶದಲ್ಲಿ ಒಂದು ಉಜ್ಜೀವನವನ್ನು ಎದುರು ನೋಡುತ್ತಿದ್ದೇವೆ. ಆದರೆ ಸಭೆಗಳಾದರೂ ಕಾರ್ಗತ್ತಲಿನ ಅಂಧಕಾರದಲ್ಲಿವೆ. ಹೋರಾಟಗಳು, ಪೈಪೋಟಿಗಳು, ಹಲವಾರು ವಿಧವಾದ ಆಶೆಗಳು ವಿಶ್ವಾಸಿಗಳ ಕಣ್ಣುಗಳನ್ನು ಕುರುಡಾಗಿಸಿದೆ. ಅಪೊಸ್ತಲನಾದ ಪೌಲನನ್ನು ನೋಡಿರಿ. ಹಿಂಜಾರಿ ಹೋದ ಗಲಾತ್ಯ ಸಭೆಯವರಿಗಾಗಿ ಎಷ್ಟೊಂದು ದುಃಖಿಸಿ ಪ್ರಸವ ವೇದನೆ ಪಡುತ್ತಾನೆ. ಗಲಾತ್ಯ 4:19. ನೆಹೆಮೀಯನು ದುಃಖದಿಂದ ಅಳುವುದನ್ನು ಮೊದಲನೆಯ
ಅಧ್ಯಾಯದಲ್ಲಿ ಓದಿ ನೋಡಿರಿ. ಯೆರೂಸಲೇಮಿನ ಪೌಳಿಗೋಡೆಯು ಕೆಡವಲ್ಪಟ್ಟಿದೆ, ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿರುತ್ತದೆ. ಈ ವರ್ತಮಾನವನ್ನು ಕೇಳಿದ ನೆಹೆಮೀಯನು ನೆಲದ ಮೇಲೆ ಕೂತುಕೊಂಡು ಅತ್ತನು. ನೆಹೆಮೀಯ 1:1-10. ಒಂಟಿಯಾಗಿ ಬಂಡೆಯ ಮೇಲೆ ಬೋಳಾಗಿ ದುಃಖದಿಂದ ಕುಳಿತಿರುವ ಹದ್ದುಗಳಲ್ಲಿ ಅನೇಕ ಬದಲಾವಣೆಗಳು ಉಂಟಾಗುತ್ತವೆ. ಸ್ವಲ್ಪ ಸ್ವಲ್ಪವಾಗಿ ಅವುಗಳಿಗೆ ರೆಕ್ಕೆಗಳು ಬೆಳೆಯಲಾರಂಭಿಸುತ್ತವೆ. ಯೌವನ ಪ್ರಾಯವು ತಿರುಗಿ ಅದಕ್ಕೆ ಬರುತ್ತದೆ. ಹೊಸ ಉಗುರುಗಳು, ಹೊಸ ಕೊಕ್ಕುಗಳು ಬೆಳೆಯುತ್ತವೆ. ಯೌವನವು ಅದಕ್ಕೆ ತಿರುಗಿ ಬರುತ್ತದೆ, ಬಲದಿಂದ ಬಲಕ್ಕೆ ಮುಂದುವರಿಯುತ್ತದೆ. ಕರ್ತನನ್ನು ನಿರೀಕ್ಷಿಸುವವರು ಹೀಗೆಯೇ ಹೊಸ ಬಲವನ್ನು ಹೊಂದುವರು. ಉಪವಾಸ ಪ್ರಾರ್ಥನೆಯ ನಂತರ ಅವರ ಅಂತರ್ಯವು ಶಕ್ತಿಯುತವಾಗಿ ಬಲಗೊಳ್ಳುವುದು. ಮೋಶೆಯನ್ನು ನೋಡಿರಿ, ಅವನು 40 ದಿನಗಳು ಅನ್ನಪಾನಗಳನ್ನು ತೆಗೆದುಕೊಳ್ಳದೆ ಸಿನಾಯಿ ಪರ್ವತವನ್ನು ಹತ್ತಿದನು. ಎಷ್ಟು ಶಕ್ತಿಯುತವಾಗಿ ಕೆಳಗೆ ಇಳಿದನು. ಅವನ ಮುಖವು ದೇವ ಮಹಿಮೆಯಿಂದ ತುಂಬಿದ್ದಿತ್ತು. ಮೋಸೆಗೆ 120 ವರ್ಷವಾದಾಗಲೂ ಕಣ್ಣು ಮೊಬ್ಬಾಗಲಿಲ್ಲ, ಕಾಲುಗಳು ಬಲಹೀನವಾಗಲಿಲ್ಲ. ಕರ್ತನು ಯೆಹೋಶುವನೊಂದಿಗೆ ಮಾತನಾಡುವಾಗ, ನಾನು ಮೋಸೆಯೊಂದಿಗೆ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ಯೆಹೋವನ 1:5 ಎಂದನು. ಯೆಹೋಶುವನು ಎಷ್ಟು ಬಲದಿಂದ ಕಾನಾನನ್ನು ಸ್ವಾತಂತ್ರ್ಯಿಸಿಕೊಂಡನೆಂದು ನೋಡಿರಿ. ಕಾಲೇಬನು ವೃದ್ಧನಾದರೂ ಹದ್ದಿನಂತೆ ತಿರುಗಿ ಬಾಲ್ಯಪ್ರಾಯದವನಂತೆ ಇದ್ದನು. 85 ವರ್ಷದವನಾಗಿದ್ದ ಕಾಲೇಬನು, ನನಗೆ ಬೆಟ್ಟದ ಸೀಮೆಯನ್ನು ಕೊಡು, ಅಲ್ಲಿರುವ ಶತ್ರುಗಳನ್ನು ನಾನು ಓಡಿಸಬೇಕು ಎಂದನು. ಹೌದು, ಹದ್ದಿಗೆ ಸಮಾನವಾದ ಯೌವನ ನಿನ್ನದಾಗಿರಲಿ, ನಿನ್ನ ದಿನಗಳಿಗೆ ತಕ್ಕಂತೆ ನಿನ್ನ ಬಲವು ಇರಲಿ. ಅಲ್ಲೆಲುಯ. ಬೋಧಕರಾದ ದೇವದಾಸನ್ರವರು ದಕ್ಷಿಣ ಇಂಡಿಯಾಕ್ಕೆ ಮಿಷನರಿಯಾಗಿ ಬಂದಾಗ ಆ ಕೂಟದಲ್ಲಿ ನಾನು ಇದ್ದೆನು. ಅವರಿಗೆಷ್ಟು ಶಕ್ತಿ, ಉತ್ಸಾಹ! 84 ವರ್ಷ ವಯಸ್ಸಾಗಿದ್ದರೂ ಚಿಕ್ಕ ಮಗುವಿನಂತೆ ಗುಡುಗುಡು ಎಂದು ಓಡಾಡಿದರು. ಯೌವನಸ್ಥನಂತೆ ದಕ್ಷಿಣ ಇಂಡಿಯಾವನ್ನೆಲ್ಲ ಸುತ್ತಿದರು. ವೀರನಡೆ ನಡೆದರು. ಆರಾಧನೆಯಲ್ಲಿ ವಿಶೇಷವಾಗಿ ನನ್ನನ್ನು ಪ್ರಾರ್ಥಿಸಲು ಹೇಳಿದರು. ಹದ್ದಿಗೆ ಸಮಾನವಾದ ಬಾಲ್ಯಪ್ರಾಯವು ನಿನಗೆ ಬರಲಿ ಎಂಬ ಮಾತು ನನ್ನ ನೆನಪಿಗೆ ಬಂತು. ದೇವರ ಮಕ್ಕಳಿಗೆ ವಿಶ್ರಾಂತಿ ಇಲ್ಲ, ಅವರಿಗೆ ಮುಪ್ಪು ಬರುವುದಿಲ್ಲ. ಭೂಮಿಯಲ್ಲಿ ನಮಗೆ ಸಿಕ್ಕುವ ಒಂದೊಂದು ಅವಕಾಶವು ಸಮಯಗಳು, ಕ್ಷಣಗಳು, ಬಲದ ಮೇಲೆ ಬಲವನ್ನು ಹೊಂದುವ ಕ್ಷಣಗಳು, ನಮಗೆ ಸಿಗುವ ಸಂದರ್ಭಗಳೇ ಆಗುವು. ಅನೇಕರು ರಿಟೈರ್ಡ್ ಆದ ದಿನಗಳಲ್ಲಿ ಸೋತು ಹೋಗುತ್ತಾರೆ. ನಾವು ಇತರರಿಗೆ ಭಾರವಾಗಿರಬೇಕಲ್ಲ ಎಂದು ನೆನೆಸಿ ಕಳವಳ ಪಡುತ್ತಾರೆ. ಆ ನೆನಪೇ ಅವರನ್ನು ಸೋಲುವಂತೆ ಮಾಡುತ್ತದೆ. ದೇವಮಗುವೆ, ನೀನೆಂದಿಗೂ ಈ ರೀತಿಯ ಯೋಚನೆಗೆ ಸ್ಥಳ ಕೊಡಬೇಡ. ಕರ್ತನು ನಮ್ಮ ಮುಂದೆ ಹದ್ದನ್ನು ನಿಲ್ಲಿಸಿ ವಾಗ್ದಾನ ಮಾಡಿ ಹೇಳುತ್ತಾನೆ, ಹದ್ದಿಗೆ ಬರುವಂತೆಯೇ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತೇನೆ ಎಂಬುದಾಗಿ ಕೀರ್ತನೆ 103:5. ದೇವಮಗುವೆ, ಕರ್ತನು ನಿನಗೆ ಈ ವಾಕ್ಯವನ್ನು ವಾಗ್ದಾನವಾಗಿ ಕೊಟ್ಟಿದ್ದಾನೆ. ಅಧೈರ್ಯವನ್ನೆಲ್ಲ ಒದರಿ ತಳ್ಳಿಬಿಡು ಎಂದು ನಿಲ್ಲು. ಸೋಲುವಿಕೆಗಳನ್ನು, ಕಳವಳ ಚಿಂತೆಯನ್ನು ಕೊಡವಿಕೊಂಡು ಕರ್ತನಿಗಾಗಿ ಉತ್ಸವದಿಂದ ಎದ್ದು ಹೊರಡು. ನಿನ್ನನ್ನು ಪ್ರಕಾಶಿಸುವಂತೆ ಮಾಡುವ ಕರ್ತನು ನಿನ್ನ ಪಕ್ಕದಲ್ಲಿಯೇ ನಿಂತಿದ್ದಾನೆ. ಕರ್ತನು ನಿನ್ನನ್ನು ಆಶೀರ್ವದಿಸಲಿ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು.
ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.